ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸ ಎಲ್ಲ ಆಯಿತು. ಕೆಲಸ ಎಲ್ಲ ಮಾಡ್ಕೊಂಡು ಒಂಚೂರು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ಸೊಪ್ಪು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸೊಪ್ಪು ಹಂಗೆ ಎತ್ತಿಕ್ಕಿದ್ದೆ. ಅದಕ್ಕೆ ಇವಾಗ ಒಂಚೂರು ಅದನ್ನೇ ನೀವು ಕಣ್ಣಿಗೇನೋ ಬಿತ್ತು. ತೊಗರಿ ಬೇಳೆಲಿ ಮಾಡಿದ್ದೀರಾ? ಇದು ಅವರೇ ಬೇಳೆ ಬರುತ್ತಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಒಂದ್ಸರಿ ತೋರಿಸ್ತೀನಿ ನಿಮಗೆ. ಅವರೇ ಬೇಳೆಲಿ ಅವತ್ತು ಊರಿಗೆ ಹೋಗಿದ್ನಲ್ಲ, ಆವಾಗ ಅತ್ತೆ ಕೊಟ್ಟಿದ್ರು. ಅಲ್ಲಿ ಅವತ್ತು ಬಾಗಿನ ಕೊಡೋಕೆ ಹೋಗಿದ್ನಲ್ಲ, ಆವಾಗ ನೋಡಿ ಇದು ಅವರೇ ಬೇಳೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇವಾಗ ಸೊಪ್ಪು ಸಾಂಬಾರು ಮಾಡಿದ್ರೆ ಅದಕ್ಕೆ ಅದನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಸೊಪ್ಪಿದೆ, ಒಂಚೂರು ದಂಟು, ಒಂಚೂರು ಕೀರೆ ಇತ್ತು, ಇನ್ನು ಸಬ್ಸಿಗೆ ಸ್ವಲ್ಪ ಇತ್ತು ನೋಡಿ. ಸಬ್ಸಿಗೆ ಹಾಕಿದ್ರೆ ಬೇಡ ಅಂತ ಅಂದ್ಕೊಬಿಟ್ಟು ನಾನು ಹಾಕಲಿಲ್ಲ ಸಬ್ಸಿಗೆ ಸೊಪ್ಪು. ಇದು ಸಬ್ಸಿಗೆ ಸೊಪ್ಪನ್ನ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಾಡ್ತೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಓಕೆನಾ? ಇವಾಗ ಅದಕ್ಕೆ ಒಂಚೂರು ಸೊಪ್ಪಿನ ಸಾರು ಮಾಡ್ತೀನಿ, ಮೊಸೊಪ್ಪು ಸಾರು ಥರ ಸ್ವಲ್ಪ, ಅದಕ್ಕೆ ಒಂಚೂರು ಹಪ್ಪಳ ಮಾಡ್ಕೊತೀನಿ ಅಷ್ಟೇ. ಬೆಳಗ್ಗೆ ತಾನೇ ರೊಟ್ಟಿ ಹಾಕಿದ್ದೆ. ರೊಟ್ಟಿ ಹಾಕಿದ್ರೆ ನಿಮಗೆ ಗೊತ್ತಿರುತ್ತಲ್ಲ ನೋಡಿ, ಎಲ್ಲ ಒಡ್ಸ್ಕೊಂಬಿಟ್ಟು ಎತ್ತಿತ್ತು. ರೊಟ್ಟಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ನನಗೆ ಅಂಬ್ಲಿ ಕುಳಿತಿರಲ್ಲ, ಅದಕ್ಕೋಸ್ಕರ ಗೊಜ್ಜಂಚೂರು ಉಳಿದಿತ್ತು. ನಾನು ಒಂಚೂರು ಚಪಾತಿ ಕಲಿಸ್ಕೊಂಡು ಚಪಾತಿ ಮಾಡ್ಕೊಂಡು ತಿಂದೆ. ಇವಾಗ ತಿಂದೆ ನಾನು, ನನಗೇನು ಹೊಟ್ಟೆ ಹಸಿವಿಲ್ಲ. ಬೇಕಾದ್ರೆ ಪಟ ಮಾಡ್ತೀನಿ, ಟೈಮ್ ಆಗೋಗ್ಬಿಟ್ಟಿದೆ ಇವಾಗ. ತೊಗರಿ ಬೇಳೆ ಇರ್ತಾನೆ ಇರಲಿಲ್ವಲ್ಲ ಊರ ಕಡೆ ಎಲ್ಲ, ಅವರೇ ಬೆಳೆನೇ. ಅದು ಅವರೇ ಕಾಳನ್ನ ಕ್ಲೀನಾಗಿ ಎಲ್ಲದೂ ಮಣ್ಣಲ್ಲೆಲ್ಲ ಕಲಸಿಕ್ತಾ ಇದ್ರು. ಅವಾಗ ಸಿಕ್ಕಿದ್ರೆ ಅವಾಗ ಚೆನ್ನಾಗಿರುತ್ತೆ. ಒಂದು ಚೂರು ಹುಳ ಆಗ್ತಾ ಇರಲಿಲ್ಲ ನೋಡಿ, ಒಂದು ಚೂರು ಹುಳ ಆಗಿಲ್ಲ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಣ್ತಿದ್ಯಾ? ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಚೂರು ಹುಳ ಆಗಿಲ್ಲ, ಎಷ್ಟು ಚೆನ್ನಾಗಿದೆ. ಅವರೇ ಬೆಳೆ ಹಾಕ್ಬಿಟ್ಟು ಮೊಸೊಪ್ಪು ಸಾರು ಥರ ಮಾಡ್ಕೊತೀವಿ. ಮುದ್ದೆಗೆಲ್ಲ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ. ಅದು ಮಸಾಲೆ ಸಾರು ತಿನ್ನೋಕ್ಕಾಗೋದಿಲ್ಲ, ಅದು ಚೆನ್ನಾಗಿದೆ. ಒಂದು ಚೂರು ಅದು ಬೀಸೋ ಕಲ್ಲಲ್ಲಿ ಮಾಡಿರೋದಲ್ವ, ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಮಿಷಿನಿಗೆ ಕೊಟ್ಟರೆ ಈ ಥರ ಇಷ್ಟು ಕ್ಲೀನಾಗಿ ಬರೋದೇ ಇಲ್ಲ ನೋಡಿ. ಎಷ್ಟು ಕಾಣ್ತಿದ್ಯಾ? ಎಷ್ಟು ಚೆನ್ನಾಗಿ ಬೇಳೆ ಬರುತ್ತೆ ಅಲ್ವಾ ಬೀಸೋ ಕಲ್ಲು. ಅವತ್ತೊಂದು ದಿವಸ ತೋರಿಸಿದ್ನಲ್ಲ ನಿಮಗೆ, ಈ ಥರದ ಅದರೊಳಗೆ ಮಾಡೋದು ಇದನ್ನು. ಇವಾಗ ಮಾಡ್ತೀನಿ. ಮಣ್ಣಿರುತ್ತೆ ಸೊಪ್ಪಲ್ಲಿ ಮಾತ್ರ ತುಂಬ, ಅದಕ್ಕೆ ನಾನು ಆವಾಗಲೇ ಮುಂಚೆನೇ ಎಲ್ಲ ಹಾಕ್ಬಿಟ್ಟಿದ್ದೆ. ಕ್ಲೀನಾಗೆ ಮಣ್ಣೆಲ್ಲ ಇಟ್ಕೊಂಡಿರುತ್ತೆ. ಕ್ಲೀನಾಗಿ ಒಂದೆರಡು ಸರಿ ವಾಶ್ ಮಾಡ್ಕೊಂಡು. ಇವಾಗ ಕ್ಲೀನಾಗಿ ಎಲ್ಲ ಬೇಳೆನ ವಾಶ್ ಮಾಡಿಟ್ಟಿದ್ದೀನಿ. ಇವಾಗ ಸೊಪ್ಪೆಲ್ಲ ಉತ್ತರಿಸ್ಕೊತಾ ಇದ್ದೀನಿ. ಬರೀ ದಂಟು ಮಾತ್ರ, ಕೀರೆ ಮಾತ್ರ ಅಷ್ಟೇ ಎರಡೇ ಇದ್ದಿದ್ದು. ನೀವು ಬೇಕಾದ್ರೆ ಪಾಲಕು, ಮೆಂತೆ ಎಲ್ಲ ಮಿಕ್ಸ್ ಸೊಪ್ಪು. ಯಾಕೆಂದರೆ ಈ ಬೆಂಗಳೂರಲ್ಲಂತೂ ಎಷ್ಟೇ ದಪ್ಪ ಕಟ್ಕೊಡ್ತಾರೆ. ಊರ ಕಡೆ ಎಲ್ಲ ಬರೀ ಚಿಕ್ಕದು ಪುಟಾಣಿದಿರುತ್ತೆ. ಅವಾಗ ನಾವು ಒಂದು 5-6 ಕಟ್ಟು ತೊಗೊಂಡ್ಬಿಡ್ಬೋದು ಎಲ್ಲ ಮಿಕ್ಸಲ್ಲಿ. ಎಲ್ಲಾದರೂ ಸೊಪ್ಪು ಹಾಕ್ಬೋದು. ಇದು ಒಂದೊಂದು ಕಟ್ಟೆ 20 ರೂಪಾಯಿ 15 ರೂಪಾಯಿ ತೊಗೊತಾರೆ, ಅಷ್ಟು ದಪ್ಪದು. ಅದಕ್ಕೆ ಅದು ವೇಸ್ಟ್ ಆಗುತ್ತೆ ಅಂತ ನಾನು ಅದಕ್ಕೇ ಬರೀ ದಂಟು, ಇದು ಏನಪ್ಪ ಕೀರೆ, ಒಂದು ಪಾಲಕ್ ತಗೊಂಡಿದ್ದೆ. ಅವತ್ತೊಂದು ಸ್ವಲ್ಪ ಬಸ್ಸಾರು ಮಾಡಿದ್ನಲ್ಲ, ಹಂಗೆ ಸ್ವಲ್ಪ ಇಟ್ಟಿದ್ದೆ. ಇವಾಗ ಮೊಸೊಪ್ಪು ಸಾರು ಥರ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ಮಾತ್ರ, ನಾನು ಚೆನ್ನಾಗಿ ಬರೋದಿಲ್ಲ ಅಂದ್ಕೊಂಡೆ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ನೀವು ಬೇಕಾದ್ರೆ ಪಾಲಕ್ಕೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೂ. ಆದರೆ ಅವರೇ ಬೇಳೆ ಹಾಕಿ ಮಾಡಿದ್ನಲ್ಲ, ಅದಕ್ಕೆ ಸೂಪರಾಗಿತ್ತು. ಸರಿ ಅಂದ್ಬಿಟ್ಟು ನಾನು ಎಲ್ಲದೂ ಎತ್ತಿಕ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಸ್ವಲ್ಪ ಒಣಗಿದ್ವು, ಅವನ್ನೆಲ್ಲ ಒಣಗಿರೋದನ್ನೆಲ್ಲ ತೆಗೆದು ಫಸ್ಟ್ ಎತ್ತಿ ಇಡ್ತಾಯಿದ್ದೀನಿ. ಇಲ್ಲೇ ಸೋಫಾ ಮೇಲೆ ಹಾಕ್ಕೊಂಡಿರ್ತೀನಿ. ಯಾಕೆ ಗೊತ್ತಾ? ಟಿ ವಿ ನೋಡ್ಕೊಂಡು ಮರ್ಚಿಟ್ಬಿಡ್ತೀನಿ. ರೂಮಲ್ಲೆಲ್ಲ ಹಾಕಿದ್ರೆ ಮರ್ಚಿಡೋಕ್ಕಾಗಲ್ಲ ಅಂತ. ಅದಕ್ಕೆ ಇವಾಗ ಒಂದು 4-5 ವಿಸಿಲ್ ಹೊಡಿಸ್ತೀನಿ. ಯಾಕೆಂದರೆ ಬೇಳೆ ಎಲ್ಲ ಮೊಸಪ್ಪಾದರೆ ಒಂಥರ ಫುಲ್ಲು ಸ್ಮ್ಯಾಶ್ ಥರ ಆದರೆ ಚೆನ್ನಾಗಿರುತ್ತೆ. ಅದಕ್ಕೆ ಸರಿ ಅಂದ್ಬಿಟ್ಟು ಅದೆಲ್ಲ ವಿಸಿಲೆಲ್ಲ ಹೋಗಲಿ ಅಷ್ಟೊತ್ತಿಗೆ ನಾನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದನ್ನೆಲ್ಲ ತೆಗ್ದು ಅವನ್ನೇ ಇದು ಸೋಫಾ ಮೇಲೆ ಹಾಕಿದ್ನಲ್ಲ, ಇದನ್ನೆಲ್ಲ ಒಣಗಾಕಂತ ಇದ್ದೀನಿ. ಇವಾಗ ಹಂಗೇ ಒಣಗಾಕ್ಬಿಡ್ತೀನಿ. ಒಂದ್ರ ಮೇಲೆ ಒಣಗಾಕ್ತೀನಿ. ಇವಾಗೇನು ಬಿಸಿಲು ಬರ್ತಾ ಇರುತ್ತೆ, ಒಂದ್ಸಲಿ ಮಳೆ ಬಂದ್ಬಿಡ್ತು. ಅದಕ್ಕೆ ಎಲ್ಲದನ್ನು ಫುಲ್ಲು ಮೇಲ್ಗಡೆ ಇದು ಮಾಡಿಬಿಟ್ಟು ಒಣಗಾಕ್ತೀನಿ. ಸರಿ, ಇವಾಗ ವಿಸಿಲ್ ಬಂದಿದೆ, ತಣ್ಣಗಾಗಿದೆ. ಅಷ್ಟು ಬೇಗ ಟೈಮ್ ಆಗೋಯ್ತು. ಸರಿ, ಬೇಗನೆ ಒಗ್ಗರಣೆ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ. ನಾನು ಸರಿ ಅಂದ್ಬಿಟ್ಟು ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸರಿ, ನಮ್ಮ ಮನೇಲಿ ಮೊಟ್ಟೆ ತೊಗೊಬಂದ್ರು. ಸರಿ, ಆಮ್ಲೆಟ್ ಮಾಡಿಕೊಡು ಅಂತಂದ್ರಲ್ಲ, ಸರಿ ಬಿಡು ಇವಾಗ ಫಸ್ಟ್ ಒಗ್ಗರಣೆ ಒಗ್ಗರಣೆ ಹಾಕ್ಬಿಟ್ಟು ಈ ಕಡೆ ಅನ್ನಕ್ಕೆ ಇಟ್ಟಿದ್ದು, ಅನ್ನ ವಿಸಿಲ್ ಬಂದಿದೆ. ಇವಾಗ ಮೊಸಪ್ಪಿಂದು ಇದು ಮಸ್ಕೊತಾ ಇದ್ದೀನಿ. ಇದು ಮಸ್ಯೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾತ್ರ. ಇದು ತಗೊಂಡು ಹತ್ತತ್ರ ಒಂದು 12 ವರ್ಷನೇ
ಆಗಿದೆ ಅನ್ಕೊತೀನಿ ಇದನ್ನು ತಗೊಂಡು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ಥರದ್ದು ಇವಾಗಂತೂ ಕೇಳಿದ್ರೆ ಈ ಥರ ಸಿಗೋದೇ ಇಲ್ಲ. ಅವಾಗ ಬರೀ 100 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಎಷ್ಟು ಇದರೊಳಗೆ ಬೆಣ್ಣೆ ಅವತ್ತು ಕಡ್ದಿದ್ನಲ್ಲ, ಇದರೊಳಗೆ ಕಡ್ದಿದ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಎಷ್ಟು ದಪ್ಪ ಬೆಣ್ಣೆ ಬಂದಿತ್ತು. ಸರಿ ಅಂದ್ಬಿಟ್ಟು ಇವಾಗ ಮಸ್ಕೊಂಡೆ ಚೆನ್ನಾಗಿ. ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಮಾಮೂಲಿ ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿಕಾಯಿ, ಸಾಸಿವೆ, ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಅವಾಗ ಹಾಕಿದ ತಕ್ಷಣ ನೀವು ಸಣ್ಣ ಉರಿಲಿ ಮಾಡ್ಕೋಬೇಕು. ಇದು ಮೀಡಿಯಮಲ್ಲಿ ಇಟ್ಕೊಬಿಟ್ಟು 1 ಸ್ಪೂನ್ ಖಾರದ ಪುಡಿ ಹಾಕೊಂಡು, ಖಾರದ ಪುಡಿ ಒಗ್ಗರಣೆ ಹಾಕಿದ್ರೇ ಟೇಸ್ಟ್ ಸೂಪರಾಗಿರುತ್ತೆ. ನೀವು ಈ ಥರ ಟ್ರೈ ಮಾಡಿ ನೋಡಿ. ಏನು ಮಾಡೋದಾದ್ರೂ ಅಷ್ಟೇ ಒಗ್ಗರಣೆಗೆ ಹಾಕ್ಕೊಳ್ಳಿ. ಆದರೆ ತುಂಬ ಸೀದೋಗ್ಬಿಡುತ್ತೆ ನೋಡ್ಕೊಂಡು, ಊರಿನ ಕಮ್ಮಿ ಇಟ್ಕೊಂಡು ಹಾಕ್ಕೋಬೇಕು. ಆಮೇಲೆ ನೀವು ಇವಾಗ ಇದು ಮಸ್ತ್ಕೊಂಡಿದ್ವಲ್ಲ, ಅದನ್ನು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರು, ಉಪ್ಪು ಮತ್ತು ಹುಣಸೆಹಣ್ಣು. ನಾನು ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೆ, ಸ್ವಲ್ಪ ಮಾಡ್ಕೊಂಡಿದ್ದೀನಿ ಮಸೊಪ್ಪು ಸಾರು. ಅದಕ್ಕೋಸ್ಕರ ನಾನು ಈ ಕಡೆ ಇವಾಗ ಕುದೀತಾ ಇರಲಿ, ಆಮೇಲೆ ಬೇಕಾದ್ರೆ ಲಾಸ್ಟಿಗೆ ಹುಣಸೆಹಣ್ಣು ಹಾಕಿದ್ರೆ ಆಗುತ್ತೆ ಅಂದ್ಕೊಂಡು ಇವಾಗ ಚಾಪರಲ್ಲಿ ಈರುಳ್ಳಿ ಎಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ ಇವಾಗ. ಇವಾಗ ಹಂಗೇ ಈರುಳ್ಳಿಗೆ 1 ಸ್ಪೂನು ಒಂಚೂರು ಉಪ್ಪು ಮತ್ತು ಖಾರದ ಪುಡಿ. ನೀವು ಬೇಕಂದರೆ ಇದು ಮೆಣ್ಸಿಕಾಯಿ ಹಾಕ್ಬೋದು. ನಾನು ಮೆಣ್ಸಿಕಾಯಿ ಯೂಸೇ ಮಾಡೋದಿಲ್ಲ. ಅದೇನೋ ಗೊತ್ತಿಲ್ಲ, ನನಗೂ ಅದಕ್ಕೂ ಮೆಣ್ಸಿಕಾಯಿಗೆ ಆಗಿ ಬರೋದಿಲ್ಲ. ಏನೋ ಟೈಮ್ ಒಂದು ಚಿತ್ರಾನ್ನ ಈ ಥರದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಇವಾಗ ಬೀಟ್ ಮಾಡಿಕೊಂಡೆ ಖಾರದ ಪುಡಿ ಅದ್ರ ಜೊತೆಗೆ ಹಾಕೊಬೇಕು. ಈರುಳ್ಳಿ ಒಳಗೆ ಮಿಕ್ಸ್ ಆಗುತ್ತಲ್ಲ ಉಪ್ಪು ಈರುಳ್ಳಿ. ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಏನು ಹಾಕೋದಿಲ್ಲ. ಸರಿ, ಇವಾಗ ಎರಡು ಆಮ್ಲೆಟ್ ಹಾಕ್ಬಿಟ್ಟು ಇದು ಎಣ್ಣೆ ಹಾಕ್ಬಿಟ್ಟು ಇವಾಗ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಇವಾಗ ಚೆನ್ನಾಗಿ ಕುದೀತಾ ಇತ್ತು. ಇವಾಗ ಹುಣ್ಸೆಹಣ್ಣು ಹಾಕಿದ್ದೆ, ಅದು ಹುಣ್ಸೆಹಣ್ಣು ಹಾಕೋದು ಮರ್ತೋಗ್ಬಿಟ್ಟಿದೆ. ಆಮೇಲೆ ಲಾಸ್ಟ್ ಹಾಕಿ ಸರಿ ಬಿಡು ಆಮೇಲೆ ಹಾಕೋದೆ ಅಂದ್ಕೊಂಡೆ. ಅಷ್ಟೊಂದು ನೆಂದಿತ್ತು. ಸರಿ, ಬಿಸಿ ಬಿಸಿ ಇವಾಗ ಆಮ್ಲೆಟು ಸಾರು ರೆಡಿ ಆಯಿತು. ಅನ್ನ ಕೆಂಪನ್ನ ಮಾತ್ರ ಎಷ್ಟು ಸೂಪರಾಗಿರ್ತದೆ. ನೀವು ಇದನ್ನೇ ತೊಗೊಂಡು ಊಟ ಮಾಡಿ, ಎಲ್ಲ ಹೆಲ್ತಿಗೂ ಒಳ್ಳೆಯದು. ಸರಿ, ಊಟ ಎಲ್ಲ ಆಯಿತು. ಸರಿ, ರಾಗಿ ಹಸಿಟ್ಟೆ ಖಾಲಿಯಾಗಿ ಹೋಗಿತ್ತು. ಅದಕ್ಕೆ ಸರಿ ರಾಗಿ ಎಲ್ಲ ಒಣಗಾಕೋಣ, ಹೆಂಗೋ ಬಿಸಿಲು ಬೇರೆ ಬಂದಿದೆ ಅಂದ್ಬಿಟ್ಟು ಇವಾಗ ಒಣಗಾಕ್ತಾ ಇದ್ದೀನಿ. ಇವಾಗ ಎಲ್ಲ ಒಣಗಾಕೊಂತ ಇದ್ದೀನಿ. ಎಲ್ಲ ಬಿಸಿಲಿಗೆ ಒಣಗಾಕ್ತೆ. ಸರಿ ಅಂದ್ಬಿಟ್ಟು ನಾನು ಇವಾಗ ಅಲ್ಲಿ ಗಣಪತಿ ನೋಡೋಕ್ಕೋಸ್ಕರ ನನ್ನ ಮಕ್ಕಳು ನಾನೆಲ್ಲ ರೆಡಿ ಆಗಿಬಿಟ್ಟು ಇವಾಗ ಅಲ್ಲಿ ಹೋಗ್ತಾಯಿದ್ದೀನಿ. ನಮ್ಮನೆ ಹತ್ರನೇ ಸ್ವಲ್ಪ ದೂರ ಒಂದು ಸೇಟು ಅಂಗಡಿ ಇದೆಯಲ್ಲ, ನಾನು ಯಾವಾಗಲೂ ಅಲ್ಲಿ ಹೋಗ್ಬಿಟ್ಟು ಏನಾರ ಬೇಕಂದ್ರೆ ತೊಗೊತೀವಲ್ಲ, ಅಲ್ಲಿ ಹೋದೆ. ಅಲ್ಲಿ ಎಷ್ಟು ಚೆನ್ನಾಗಿ ಗಣಪತಿ ಕೂರಿಸಿದ್ರು ಮಾತ್ರ, ಚೆನ್ನಾಗಿತ್ತು ಮಾತ್ರ. ನನಗೂ ಖುಷಿ ಆಯಿತು, ಮಕ್ಕಳಿಗೂ ಖುಷಿ ಅನಿಸುತ್ತೆ ಪಾಪ. ವರ್ಷಕ್ಕೊಂದೇ ಸರಿ ಹಬ್ಬ ಬರೋದು, ಮಕ್ಳ ಜೊತೆಗೆ ನಾವು ಮಕ್ಳ ಥರ ಆಗ್ಬಿಡ್ಬೇಕು. ಅವಕ್ಕೂ ಏನು ಗೊತ್ತಿರಲ್ಲ ಪಾಪ, ನಾವು ಹೇಳ್ಕೊಡ್ಬೇಕು ಈ ಥರ ಇತ್ತು ಅದೆಲ್ಲ ಹೇಳ್ತಾಯಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಮಕ್ಕಳಿಗೆ. ನಾನು ಆ ಥರ ಇತ್ತು ಗಣಪತಿ ಹಿಂಗೆ ಅಲ್ಲಿ ಇಲ್ಲಿ ಅಂತ ಹೇಳ್ತೀನಿ. ನಾನು ಹಾಸ್ಟೆಲಲ್ಲಿದ್ದಾಗಿಂದ ನನಗೇನು ಅಷ್ಟಾಗೇನು ಈ ಥರ ಗಣಪತಿದೆಲ್ಲ ಗೊತ್ತಿಲ್ಲ. ಏನೋ ಇವಾಗ ನಾನು ನೋಡಿರೋದು ಅಷ್ಟೇ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಗೌರಿನೂ ಅಷ್ಟೇ, ಪುಟ್ಟ ಗೌರಿನೂ ಅಷ್ಟೇ. ಪ್ರಸಾದ ಕೊಟ್ಟರು ಪುಳಿಯೋಗರೆ ಮೊಸರನ್ನ. ಸರಿ ಅಂದ್ಬಿಟ್ಟು ಇವಾಗ ನನ್ನ ಮಕ್ಕಳು ನಾವು ಅಲ್ಲೇ ನಿಂತ್ಕೊಂಡಿದ್ದು, ಸ್ವಲ್ಪ ನಿಂತ್ಕೊಂಡು ಅಲ್ಲೇ ತಿಂತಾಯಿದ್ವಿ. ಇವಾಗ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ನಿಂತ್ಕೊಂಡು ನೋಡಿದ್ವಿ. ಮನೆ ಹತ್ರ ಹೋಗ್ತಾಯಿದ್ವಿ. ಅದಕ್ಕೇ ಚಿಪ್ಸ್ ಬೇಕು ಅಂತಂದರೆ ಸರಿ ಅಂದ್ಬಿಟ್ಟು ಕೊಡ್ಸೋಣ ಅಂದ್ಬಿಟ್ಟು ಇಬ್ಬರೂ ತೊಗೊತಾ ಇದ್ರು. ಯಾವ್ದು ಬೇಕು ಅದು ಬೇಕು ಬರೀ ಹುಡುಕ್ತಾನೆ ಇರ್ತವೆ, ತಗೊಳೋದು ಒಂದೊಂದು ಅದನ್ನೇ ಹುಡುಕ್ತಾ ಇರ್ತಾರೆ. ಸೊ ಫೈನಲಾಗಿ ತೊಗೊಂಡ್ಬಿಟ್ಟು ಇವಾಗ ನಾನು ತಿನ್ಕೊಂಡು ನಡ್ಕೊಂಡು ಇವಾಗ ಹೋಗ್ತಾಯಿದ್ವಿ ಮನೆ ಹತ್ರ. ಮಕ್ಳ ಜೊತೆಗೆ ಚೆಂದ ಪಾಪ, ಅವಕ್ಕೆ ಏನು ಗೊತ್ತಿರಲ್ಲ. ನಾವು ಅವ್ರ ಜೊತೆಗೆ ಹೇಳ್ಕೊಂಡು ನಡ್ಕೊಂಡು ನಾನು ಮಾತಾಡ್ಕೊಂಡು ನನ್ನ ಮಕ್ಳ ಜೊತೆಗೆ ಅದೇನೋ ಗೊತ್ತಿಲ್ಲ, ನನ್ನ ಮಕ್ಳ ಜೊತೆಗೆ ಇದ್ದರೆ ನಂಗೆ ತುಂಬ ಇಷ್ಟ. ಸರಿ ಮನೆಗೆ ಬಂದುಬಿಟ್ಟು ನಾನು ಏನಾರ ಮಾಡ್ಕೊಳ್ಳೋ ಅಂತ ಅಂದ್ಕೊಂಡಿದ್ದೆ. ಸಾಂಬಾರು ಇತ್ತು ಸ್ವಲ್ಪ, ಸರಿ ಬಿಡು ಒಂಚೂರು ಈ ಚಪಾತಿನೂ ಮತ್ತು ಬೀಟ್ರೋಟ್ ಇದ್ವು, ಹೆಂಗೋ ಪಲ್ಯ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಬಿಟ್ಟು ಹೋಗಿ ಮಾಡಿದ್ರೆ ಅನ್ನೋದ್ಬಿಟ್ಟು ಇವಾಗ ಮನೆಗೆ ಹೋಗ್ತೀನಿ ಫಸ್ಟು. ಇವಾಗ ಇದು ಮಾಡಬಾರ್ದು.
ಇವಾಗ ನಾನು ಒಂದು 2 ಬೀಟ್ರೋಟ್ 2 ಕ್ಯಾರೆಟ್ ಇತ್ತು, ಅನ್ನನೇ ಎಲ್ಲ ಹಂಗೆ ಇತ್ತು. ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ನಾನು ಅಲ್ಲಿ ಪ್ರಸಾದ ತಿಂದ್ವಲ್ಲ, ಇನ್ನು ಕೆಳಗೂ ಅಲ್ಲಿ ಫ್ಲ್ಯಾಟ್ ಹತ್ರನೂ ಕರೆದಿದ್ದಾರೆ, ಅದಕ್ಕೆ ಅಲ್ಲೂ ಹೋಗ್ಬೇಕಲ್ವ. ಸರಿ ಇವಾಗ ಫಸ್ಟ್ ಒಂದು ಚಪಾತಿ ಮಾಡ್ಬಿಟ್ಟು ತಿನ್ನಿಸ್ಬಿಡ್ತೀನಿ ಮಕ್ಕಳಿಗೆಲ್ಲ, ಆಮೇಲೆ ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ. ಮತ್ತು ಇವಾಗ ಕೂರಿಸಿದ್ರಲ್ಲೆಲ್ಲ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಫಸ್ಟ್ ದಿನ ಅಲ್ವಾ, ಪೂಜೆ ಎಲ್ಲ ಮಾಡಿ ಹೋಮ ಎಲ್ಲ ಇದನ್ನೆಲ್ಲ ಮಾಡ್ತಾರೆ, ಪುರೋಹಿತರನ್ನೆಲ್ಲ ಕರೆಸ್ತಾರಲ್ವ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ. ಚಪಾತಿ ಎಲ್ಲ ತಿಂದ್ಬಿಡು ಅಮ್ಮ, ಲೇಟ್ ಆಗುತ್ತೆ ಅಂದ್ಕೊಂಡು ನಾನು ಅದಕ್ಕೆ ಫಸ್ಟ್ ಪಲ್ಯ ಎಲ್ಲ ಮಾಡಿಬಿಟ್ಟು ಚಪಾತಿ ಮಾಡಿಕೊಟ್ಬಿಡ್ತೀನಿ ಇವರಿಗೆ. ಅದಕ್ಕೆ ಇವಾಗ ಬೀಟ್ರೋಟು ಕ್ಯಾರೆಟ್ನ ಕ್ಲೀನಾಗಿ ನನ್ನ ಮಗಳು ಎರ್ಕೊಂಡು, ಅಮ್ಮು ಹೆಂಗೆ ಗೊತ್ತಾ ಎಲ್ಲ ಮಾಡ್ತೀನಿ ಅಂತಿರ್ತಾಳೆ. ಮಾಡಿಸ್ತೀನಿ ಆ ಥರ ಅಂತ ನನಗೇನು ಬೇಜಾರಾಗಲ್ಲ. ಮಾಡೋಕ್ಕೋಗಿ ಕೈಗೆ ಇದು ಮಾಡ್ಕೊಬಿಡ್ತಾಳೆ ಅಂತ ಬೇಜಾರು, ಆಮೇಲೆ ಬರಿಬೇಕಾರಲ್ಲ ಇದಾಗುತ್ತೆ ಅಂತ ಅಷ್ಟೇ. ನನ್ನ ಮಗ ಓದ್ಕೊ ಅಂದರೆ ಹೆಂಗೆ ನಾಟಕ ಮಾಡ್ತಾ ಇದ್ದಾನೆ ನೋಡಿ. ಬ್ಲೂ ಕಲರ್ ನೋಡು ನೋಡು ತೆಗ್ದು. ನೀವು ಮಾಮೂಲಿ ಎಣ್ಣೆ, ಈರುಳ್ಳಿ, ಸಾಸಿವೆ, ಕರಿಮೆ ಸೊಪ್ಪು, ತುರಿದಿರೋದು ಬೀಟ್ರೋಟು ಕ್ಯಾರೆಟು 2 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಕ್ಯಾರೆಟ್ ಹಾಕ್ಬೇಡ್ರಿ, ಚೆನ್ನಾಗಿರುತ್ತೆ, ತುಂಬ ಸಿಹಿ ಆಗುತ್ತೆ. ಬರೀ ಬೀಟ್ರೋಟ್ ಆದ್ರೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಎಷ್ಟು ಒಳ್ಳೇದು ಗೊತ್ತಾ. ಅದಕ್ಕೆ ತುರಿದ್ಬಿಟ್ಟೆ ಮಾಡೋದು ನಾನು ಯಾವಾಗ್ಲೂ. ಅವಾಗಾರ ತಿಂತಾರೆ, ಕುಯ್ದುಬಿಟ್ಟು ಮಾಡಿದ್ರೆ ಮಕ್ಳಿಗೆ ಅಷ್ಟು ಇಷ್ಟನೇ ಆಗಲ್ಲ. ಸರಿ ಎಲ್ಲ ಕ್ಲೀನಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಕ್ಲೀನಾಗಿ ಬೇಯಬೇಕು, ಸಣ್ಣ ಉರಿಲಿ ಇಡಬೇಕು, ಇಲ್ಲ ಸೀದೋಗ್ಬಿಡುತ್ತೆ. ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಬಿಡ್ಕೊಂಡು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ನಾವು ಕಾಯಿ ತುರಿ ಹಾಕೊಂಡು ಮಿಕ್ಸ್ ಮಾಡಿ ಎತ್ತಿಕ್ಕೋದು. ಸರಿ ಇವಾಗ ಪಲ್ಯ ರೆಡಿ ಆಯಿತು, ಚಪಾತಿ ಮಾಡ್ಕೊಡ್ತಾಯಿದ್ದೆ. ಸರಿ ಅಪ್ಪು ನೀವಿಬ್ಬರು ತಿಂದುಬಿಡ್ರಿ, ಇಬ್ಬರಿಗೂ ಮಾಡಿಕೊಟ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಇದು ನಮ್ಮ ಮನೆಗೆ ಮಾಡಿದ್ರೆ ಆಗುತ್ತೆ ಅಂದ್ಕೊಂಡು ನಾನು ಇವಾಗ ಅವರಿಬ್ಬರಿಗೆ ಕೊಡ್ತಾ ಇದ್ದೀನಿ. ಅವ್ರ ಅಪ್ಪನ ಕೊಳೆ ಮಾಡಿದ್ರಂತೆ, ಸುಮ್ಮನೆ ವಿಡಿಯೋ ಮಾಡ್ತಾನೆ, ಹಿಂಗೆ ಶಾಡೋ ಹೋಗ್ತಿರ್ತಾರೆ, ಆ ಸೌಂಡ್ ಎಲ್ಲ ಅವ್ರು ಎಡಿಟ್ ಕೊಡ್ತಾರೆ, ಮೂವಿ ಅವರಿಬ್ರಿಗೆ ಮಾಡಿಕೊಟ್ಟೆ, ಅವ್ರು ತಿಂತಾಯಿದ್ರು. ಸರಿ ನಾನು ಕೆಳಗಡೆ ಹೋಗ್ತೀನಮ್ಮ, ಆಂಟಿ ಅಕ್ಕ ಕರೆದ್ರು, ಅದಕ್ಕೆ ಹೋಗ್ತಾ ಇದ್ದೆ. ಅದಕ್ಕೆ ಅಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋಣ ಪಾಪ ಅಂದ್ಬಿಟ್ಟು ನಾನು ಇವಾಗ ಹೋದೆ. ಅವರು ಎಲ್ಲ ತಗೊಬಂದಿದ್ರು, ನಾನು ಅದಕ್ಕೆ ಬತ್ತಿ ಎಲ್ಲ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಡ್ತಾ ಇದ್ದೆ. ಅಕ್ಕನೂ ಅಲ್ಲಿ ರಂಗೋಲಿ ಎಲ್ಲ ಬಿಡಿಸೋದೆಲ್ಲ ಇತ್ತು, ಅದನ್ನೆಲ್ಲ ಮಾಡ್ಕೊತಿದ್ರು. ಒಬ್ಬೊಬ್ರು ಒಂದು ಕೆಲಸ ಮಾಡ್ತಾಯಿದ್ರು. ಫ್ಲ್ಯಾಟಲ್ಲಿ ಎಲ್ಲರೂ ಬರೋದಿಲ್ಲ, ಒಬ್ರೊಬ್ರು ಬರ್ತಾರೆ, ಒಬ್ರೊಬ್ರು ಬರೋದಿಲ್ಲ. ಅವ್ರವ್ರ ಇಷ್ಟ ಅಲ್ವಾ. ಎಲ್ಲರಿಗೂ ಮೆಸೇಜ್ ಮಾಡಿದರು, ಎಲ್ಲರೂ ಬಂದಿದ್ದರು. ಆದರೂ ಒಬ್ಬರು ಕೆಲಸಕ್ಕೆಲ್ಲ ಹೋಗಿರ್ತಾರಲ್ವ, ನೈಟ್ ಡ್ಯೂಟಿ ಇರುತ್ತೆ. ಒಬ್ಬರು ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ರು. ಪೂಜೆ ಎಲ್ಲ ಆಯಿತು. ಇವಾಗ ಮಂಗಳಾರತಿ ತಗೊತಾ ಇದ್ವಿ. ಏನಪ್ಪ ಪ್ರಸಾದಕ್ಕೋಸ್ಕರ ನಾವು ಬಾಳೆಹಣ್ಣು ರಸಾಯನ ಮಾಡಿದ್ವಿ. ಬಾಳೆಹಣ್ಣು, ಜೇನುತುಪ್ಪ, ಮೊಸರು, ಹಾಲು, ಬೆಲ್ಲ ಎಲ್ಲ ಹಾಕ್ಬಿಟ್ಟು ಒಂದು ದೊಡ್ಡದು ಇದ್ರೊಳಗೆ ಮಾಡಿ ಪಾತ್ರೆಯಲ್ಲಿ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.